ಇನ್ನು ಕನ್ನಡದ ಬಿಗ್ ಬಾಸ್ ಸ್ಪರ್ಧಿ ಅಂತಲೂ ಕೂಡ ಹೇಳ್ಬೋದು. ಇನ್ನು ಕನ್ನಡದಲ್ಲಿ ಬಿಗ್ ಬಾಸ್ ಸ್ಪರ್ಧಿಯಾಗಿ ಸುಮಾರು 60-70 ದಿನಗಳಿಗೂ ಅಧಿಕ ಕೂಡ ಸಹಾಯ ಮಾಡಿ ಒಳ್ಳೆಯ ಹೆಸರು ಕೂಡ ತಂದುಕೊಟ್ಟಂಥ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ ಶುರುವಾದಾಗ ಅಂದರೆ ಮೊದಲನೇ ಸೀಸನಲ್ಲಿ ಬಂದಂಥ ಅದ್ಭುತವಾದ ಕಲಾವಿದೆ ನಟಿ ಇದೀಗ ವಿಧಿಯಾಟಕ್ಕೆ ಈಗ ಬಲಿಯಾಗಿದ್ದಾರೆ. ಹಾಗಾದರೆ ಯಾರು ಇದು ನಟಿ ಅಂತ ನೋಡೋಣ ಬನ್ನಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನು ಸಾಕಷ್ಟು ಹೆಸರು ಮಾಡಬೇಕು ಅಂತ ಚಿತ್ರರಂಗದಲ್ಲಿ ಆಸೆಗಳನ್ನು ಇಟ್ಕೊಂಡು ಹಾಗೆ ಹೆಸರು ಕೂಡ ಮಾಡಿದರೂ ಸಹ ಇನ್ನೂ ಅಷ್ಟು ಒಳ್ಳೊಳ್ಳೆ ಹೆಸರು ಮಾಡಬೇಕು ಅಂತ ಅಂದುಕೊಂಡಿದ್ದಂಥ ಮಜಾ ಟಾಕೀಸ್ನ ರಾಣಿ ಅಂತ ನೆನೆಸ್ಕೊಂಡಿದ್ದಂಥ ವರಲಕ್ಷ್ಮಿ ಅವರು ಇದೀಗ ಅಂದರೆ ಅಪರ್ಣ ಅವರು ವಿಧಿವಶವಾಗಿದ್ದಾರೆ. ಮುಂಜಾನೆ 3:15 ಸುಮಾರಿನಲ್ಲಿ ಅವರು ಹೃದಯಾಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿದ್ದಾರೆ. ಮತ್ತು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಸುಮಾರು 2 ವರ್ಷಗಳಿಂದ ಕೂಡ ಇದರಿಂದ ಬಳಲುತ್ತಿದ್ದರು ಅಂತ ಸಹ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಅವರು ಸದ್ಯ ಕೊನೆ ಸೆಳೆದಿದ್ದಾರೆ. 2 ವರ್ಷಗಳಿಂದ ಎಲ್ಲೂ ಕೂಡ ಕಾಣ ಸಿಕ್ಕಿರಲಿಲ್ಲ. ಇಂದೆಲ್ಲ ನಾಳೆ ಅವರು ಮಜಾ ಟಾಕೀಸ್ಗೆ ಮತ್ತೆ ವಾಪಸ್ ಬರ್ತಾರೆ ಅಂತ ಅಭಿಮಾನಿ ಅಂದುಕೊಂಡಿದ್ದರು. ಮತ್ತು ಅವರಿಗೆ ಕ್ಯಾನ್ಸರ್ ಇರೋಂಥ ವಿಚಾರನೂ ಕೂಡ ಯಾವುದೇ ಅಭಿಮಾನಿಗಳಿಗೂ ಸಹ ಗೊತ್ತಿಲ್ಲದೆ ಇರೋದು ವಿಪರ್ಯಾಸವೇ ಸರಿ ಅಂತ ಹೇಳ್ಬೋದು. ಸದ್ಯ ಇವತ್ತೆಲ್ಲ ನಾಳೆ ಸರಿ ಹೋಗ್ತೀನಿ ಅಂತ ಅಂದುಕೊಂಡಿದ್ದಂಥ ಅಪರ್ಣ ಅವರ ಜೀವನದಲ್ಲಿ ಇದೊಂದು ದುರ್ಘಟನೆ ನಡೆದೇ ಹೋಯಿತು. ಸದ್ಯ ಇಂದು ಮುಂಜಾನೆ 3:15 ಸುಮಾರು ಆಸ್ಪತ್ರೆಗೆ ಸಾಗಿಸುವಷ್ಟು ಮಾರ್ಗ ಮಧ್ಯೆ ಕೊನೆ ಸೆಳೆದಿರುವ ಮಾಹಿತಿ ಬರುತ್ತೆ. ಸದ್ಯ ಬಿಗ್ ಬಾಸ್ ಸೀಸನ್ 1ರಲ್ಲಿ ಅದ್ಭುತವಾದ ಸ್ಪರ್ಧೆ